ಮಾಧ್ಯಮ ಮಿತ್ರರೇ, ಸ್ವಾಗತ. ಪ್ರಿಂಟ್ ಮೀಡಿಯಾ ಹಾಗೂ ವಿಡಿಯೋ ಮೀಡಿಯಾ ಸ್ವಾಗತ. ಈಗ DCC ಬ್ಯಾಂಕ್ ಭಾಳ ದಿನದಲ್ಲಿಂತ್ರ 5 ವರ್ಷ ಆದ ಮ್ಯಾಗ ಈ ವಿಚಾರ ಒಂದು ಸ್ವಲ್ಪ ಬಂದೈತಿ. ಈಗ ಅದು ನನಗೆ ಭಾಳ ಖುಷಿ ತಂದೈತಿ. ಯಾಕಂದ್ರೆ ಹಿಂದಕ್ಕೆ ಏನು ನಡೆದವು ಏನು ಅನ್ನೋದು ವಿಸ್ತಾರವಾಗಿ ಹೇಳ್ತೇನೆ. 3 ಮಂದಿ ಆಕಾಂಕ್ಷಿಗಳಿದ್ವಿ. ಇದಕ್ಕೆ ನಾನು ಇದ್ರೊಳಗೆ ಸೈಲೆಂಟ್ ಆಗಿ ಕುಂತಿದ್ದೆ. ಅವತ್ತಿನ ನಾಯಕರು ನೀನು ನಿಂದಿರ್ತೀಯನ್ ನೋಡಂತ ಕೇಳಿದ್ರು ನನಗೆ. ನಾನು ಅವತ್ತು ಕಂಡೀಷನ್ ಏನು ಮಾಡಿದೆ, ನಾನು ಆಕಾಂಕ್ಷ ಅಲ್ಲ, ನನಗೆ ನಿಂದೂರಿ ಅಂದ್ರೆ ನಾ ಹಿಂದಕ್ಕೆ ಸರ್ಕಣಂಗಿಲ್ಲ ಅಂತ ಹೇಳಿದೆ ಸ್ವಚ್ಛ. ಆಯಿತು, ನೀನು ರೆಡಿ ಆಗು ಅಂತ ಹೇಳಿದರು. 9 ಮಂದಿ ಒಳಗೆ 8 ಮಂದಿನ ಒಂದು ಕಮಿಟ್ಮೆಂಟ್ ಇತ್ತು ಆ ಟೈಮ್ನಲ್ಲಿ. 9 ಮಂದಿಯಾಗ 8 ಮಂದಿನ ಬೆಂಗಳೂರಿಗೆ ಕಳಿಸಿದ್ರು. ನನ್ನೊಬ್ಬವನ್ನ ಇಲ್ಲೇ ಉಳಿಸಿದ್ರು. ಯಾಕ? ಹಣಕ್ಕೆ ಒಂದು ಏನೋ ರೆಡಿ ಮಾಡಕ್ಕೆ ಬಿಟ್ಟು ಹೋದ್ರಿ. ನಾನು ಒಂದು 4-5 ದಿನ ಆಗಿಂದ ಅದನ್ನು ರೆಡಿ ಮಾಡಿದೆ. ಹಿಂಗೆ ರೆಡಿ ಆಗ್ಯಾವ ಅಂತ ಹೇಳಿದೆ ಆ ನಾಯಕರಿಗೆ. ಹಂಗಾರೆ ನಾನು ಒಬ್ರಿಗೆ ಹೇಳ್ತೀನಿ, ಅವ್ರ ಕೈ ಮುಟ್ಟಿಸಂತಿ, ನೀ ಬಂದ್ಬಿಡು ಬೆಂಗಳೂರಿಗೆ ಅಂತ ಹೇಳಿದ್ರು. ನಾನು ಅದ್ರ ತಕ್ಕಂಗ ಇಲ್ಲಿ ಒಬ್ಬರ ಒಂದು ತಾಲಿ ಇಟ್ಟು ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗಿಂದ ಏನಾಯ್ತು, ಅಲ್ಲಿ 3 ಮಂದಿ ಆಕಾಂಕ್ಷಿಗಳಿದ್ರು. ಅಲ್ಲಿ ಒಬ್ಬರನ್ನ ಮೂಲೆಗ ಜಗ್ ತಗೊಂಡು ಹೊಡೆದ್ರು ಅವ್ರು ಕೇಳಿದಕ್ಕೆ. ಆಮೇಲೆ ಏನಾಯ್ತು, ಅಲ್ಲಿ ಬೆಂಗಳೂರು ಬಿಡಿಸ್ಕಟ ಹಾಸನ್ ಒಂದು ರೆಸಾರ್ಟ್ನಾಗ ಇಟ್ರು. ಇಟ್ಟಿಂದ ಏನಾಯ್ತು, ಇಲ್ಲಿ ಏನೇನು ಕಳಿಸಿದ್ರು ನನಗೆ, 3 ಮಂದಿ ಆಕಾಂಕ್ಷಿದರ, ನೀನು ಇಷ್ಟು ಒಂದು 50 ಕೊಡ್ತೀನಿ ಅಂತಂದು ಹೇಳು, ಇಲ್ಕಲ್ದು ಒಂದು ಸೀಟ್ DCC ಬ್ಯಾಂಕಿಗೆ ಓಟ್ ಹಾಕೋದು, ಇಲ್ಕಲ್ 2 ಸೀಟ್ ತರ್ತೀನಿ ಅಂತ ಹೇಳು BJPವು, ಹಂಗೆ ಸಾಲಿ ಬಿದ್ರು ಉನ್ಗುಂದದ್ದು ಒಂದು ತಂಬರ್ತೀನಿ ಅಂತ ಹೇಳು ಅಂತ ನನಗೆ ಕಲಿಸ್ಕೊಟ್ರು. ಅದ್ರ ತಕ್ಕಂಗ ನನಗೇನಾಗ್ಬಿಡ್ತೀವಿ, ಪಕ್ಕ ನನಗ ಟಿಕೆಟ್ ಕೊಡ್ತಾರ ಅನ್ನೋದಕ್ಕೆ ನಾವು ಹೋಪ್ಸ್ಲಿಂತ್ರ ಹೋದೆ. ಇಲ್ಲಿಂತ್ರ ಹಾಸನ್ನು ಯಾವುದೋ ಒಂದು ರೆಸಾರ್ಟ್ನಾಗ ಇಟ್ಟರು. ಅಲ್ಲಿ ಏನಾಯ್ತು, ಇವರು ಶಾಂತಗಿರಿ ಇನ್ನೊಬ್ರು ನನ್ನ ಹೆಸರು ಪ್ರಸ್ತಾವನೆ ಬರೋಣ, ನಾನೇ ಶಾಂತಗಿರಿ ಒಂದು ನಿನಗೆ ಸಿಗ್ಬೇಕು, ಇಲ್ಲ ನನಗೆ ಸಿಗ್ಬೇಕು, 3ನೇ ವ್ಯಕ್ತಿ ಸಿಕ್ಕರೆ ನಾವು ಓಟ್ ಹಾಕಂಗಿಲ್ಲ ಅಂತಿದ್ರು ಇವ್ರು ನನ್ನ ಎದುರಿಗೆ. ನಾನೇನಂತಿದ್ದೆ, ಯಾರಿಗೇ ಸಿಗಲಿ ಧರ್ಮಸ್ಥಳಕ್ಕೆ ಹೋಗಿ ಆಣಿ ಮಾಡಮ್ರಿ, ಧರ್ಮಸ್ಥಳಕ್ಕೆ ಹೋಗಿ ಆಣಿ ಮಾಡಮ್ರಿ, ಯಾರಿಗೇ ಸಿಕ್ಕರೆ ನಿಯತ್ತಾಗಿ ಹಾಕೊಂಡ್ರಿ ಅಂತಂದೇಳಿ ಹೇಳ್ತಿದ್ದೆ. ಅದಕ್ಕೆ ಇವ್ರು ನನಗೆ ಮಾರಿ ಹೊಡೆದಂಗ, ನಮಗೆ ಸಿಕ್ಕರೆ ಅಷ್ಟ, ಬೇರೆದಾರಿಗೆ ಸಿಕ್ಕರೆ ಹಾಕಂಗಿಲ್ಲ ಅಂತಂದು ಹೇಳ್ತಿದ್ರು. ಅವಾಗ ನನಗೆ ಮೈಂಡ್ ಡಿಸ್ಟರ್ಬ್ ಆಗಕತ್ತು. ಅದು ಹೋಯ್ತು. ಆಮೇಲೆ ಏನಾಯ್ತು, ಇಬ್ಬರ ಕ್ಯಾಂಡಿಡೇಟ್ ಅನ್ನೋದಾಗಿ ಒಬ್ರು ಚಿಕ್ಕೋಡಗಲಿ ಸೆಟ್ರನ್ನ, ಒಬ್ರು ಓತ್ಗೇರನ್ನ, ಇವರಿಬ್ಬರನ್ನ ಆಕಾಂಕ್ಷಿಗಳನ್ನ ಇಲ್ಕಲ್ಲಿಗೆ ಬರ್ರಿ ಅಂತ ಹೇಳಿದ್ರು. ನಾನು ಅಲ್ಲಿ ಗಂಗಾಧರ್ ದೊಡ್ಡ ಮನೆಯವರಿಗೆ ಹೇಳಿದೆ, ನಾನು ಇಲ್ಲಿ ಇರಂಗಿಲ್ಲ. ಯಾಕಂದ್ರೆ ನಾಳೆ ಇಲ್ಲಿಂತ್ರ ಒಬ್ಬ ಓಡಿ ಹೋದಂತಂದ್ರ ಅದು ನನ್ನ ಮೇಲೆ ಗೂಬೆ ಬರುತ್ತ. ಅದಕ್ಕೆ ನಾನು ಇಲ್ಲಿ ಇರಂಗಿಲ್ಲ, ಒಂದು ಬೆಂಗಳೂರಾಗ ಇಡ್ರಿ, ಇಲ್ಲ ನಾ ಊರಿಗೆ ಬರ್ತೀನಿ ಅಂತಂದೆ. ನಿಮ್ಮ ಅವತ್ತಿನ ನಾಯಕರನ್ನ ಕೇಳ್ರಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಗಂಗಾಧರ ದೊಡ್ಡ ಮನೆಯವ್ರು ಏನು ಮಾಡಿದ್ರು, ಫೋನ್ ಹಚ್ಚಿ ಕೇಳಿದ್ರು. ಆಯ್ತು, ನೀ ಬಂದು ಬಿಡು ಅಂತಂದೇಳಿ ಹೇಳಿದ್ರಂತ ಬಂದ್ವಿ. ಅವತ್ತ ಆಕಾಂಕ್ಷ ಆದ್ರೂ ಅಲ್ಲಿ ನಮ್ಮ ರೆಸಾರ್ಟ್ನಾಗ ಈಗ ರೇಷನ್ ಇಲ್ಲದಕ್ಕೆ ಊಟ ಬಂದ್ ಮಾಡಿದ್ರು. ನಾನು ಕ್ಯಾಂಡಿಡೇಟ್ ಅಲ್ಲದಿದ್ರು ಗಂಗಾಧರ ದೊಡ್ಡ ಮನೆ ಇರ್ತಾರೆ 50,000 ರೂಪಾಯಿ ಕೊಟ್ಟು ಬಂದೆ. ಅವತ್ತ ಎಲ್ಲರಿಗೂ ಉಳಿದ ಜನಕ್ಕೆ ಊಟಕ್ಕೆ ಅಲ್ರಿ, ನೀವು ಇಕ್ಕಟ್ಟು ಇಸ್ಕೊಡ್ರಿ ಅಂತಂದು ಹೇಳ್ಕಟ್ಟ ಇವತ್ತಿಗೆ ಕೇಳ್ಬೋದು ನೀವು. ಇವತ್ತಿಗೆ ನಾ ಅಮೌಂಟ್ ನನಗೆ ವಾಪಸ್ ಬಂದಿಲ್ಲ. ಆಮೇಲೆ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದು 2 ದಿನ ಆಗಿಂದ ನಾನಾ ಸೂಚಕ ಆದೆ, ಓದೆ. ಅವತ್ತಿನವರೆಗೂ ನನಗೂ ಏನು ಯಾವುದೇ ಥರದ ಇದು ಇಲ್ಲ, ಗೊಂದಲ ಇಲ್ಲ. ಆಮೇಲೆ ಏನಾಯ್ತು, ನನಗೆ ಕೊಡ್ತೀನಿ ಅಂದಿದ್ರಿ, ಯಾಕೆ ಕೊಡಲಿಲ್ಲ ಅಂತಂದೇಳಿ ಕೇಳಿದೆ. ಅವತ್ತಿನ ದಿನದಲ್ಲಿ ಅಂಗಡಿ ಸಾವುಕಾರರು ಹಾಗೂ ನೇಗ್ಲಿ ಶಂಕರಪ್ಪಣ್ಣ, ನಾನು, ನಾಯಕರು ಒಂದು ಆಫೀಸ್ನಲ್ಲಿ ಕುಂತಿದ್ದೇನಾಯ್ತು, ಮಾಂತೇಶ ನಿನಗೆ ಕೊಡ್ಬೇಕಂತ ಮಾಡಿದ್ ನಾನು. ಒಬ್ರು ಇವರು ಈಗೇನು ಮಾತಾಡ್ತಾರಲ್ಲ, ಇವರು ಹಿರೇವತ್ಗೇರಿ ವೋಟಿಂಗು, ಚಿಕ್ಕೋಡಗಲಿ ವೋಟಿಂಗು, ಇವ್ರು 3 ಹಾಕಿಸಂಗಿಲ್ಲವ. ಅದಕ್ಕೆ ನಾನೇನು ಕೊಡಾಕತ್ತಿಲ್ಲ, ನೀನು ಸ್ವಸ್ಟ್ ಹಾಕಂಗಿಲ್ಲ ಅನ್ನಕತ್ತೇನ ಅಂತಂದು ಹೇಳಿದ್ರೆ ಅವತ್ತೇ ಕೇಳಿದ್ ನಾನು. ಹಂಗಾರೆ ನಾನಾದ್ರೆ ಹಾಕ್ಬೇಕು, ತಾವಾದ್ರೆ ಹಾಕಂಗಿಲ್ಲ ಅಂತ ಕೇಳಿದ್ ನಾನು. ಕ್ವಶನ್ ಕೇಳಿದ ಏನಾಯ್ತು, ಇನ್ನು ಏನೋ ಎಡವಟಕ್ಕೆ ಬೀಳತ್ತಂತಂದೇಳಿ, ಇಲ್ಲ ನೀನ ನಾಮಿನೇಷನ್ ಮಾಡಿಬಿಡು ನಾಳೆ ಹೋಗಿ ಅಂತಂದು ಅಂತಂದ್ರು. ನಾನು ನಾಮಿನೇಷನ್ ಮಾಡಕ್ಕೆ ಮರುದಿನ ರೆಡಿ ಆಗಿದ್ದೆ.
ರೆಡಿ ಆ ಟೈಮ್ನಾಗ ಏನಾಯ್ತು, ಉಸ್ರು ರಸ್ತೆದಾಗ ಒಂದು ಕೇಸ್ ಆತದ. ಅವತ್ತ ಕೇಸ್ ಆಗಿದ್ದಕ್ಕ ಆ ಗದ್ದಲ್ದಾಗ ಇದು ಹೋಗ್ಬಿಡ್ತು. ಇದು ಹೋಗಿಂದ ನಂದು ಕ್ಯಾನ್ಸಲ್ ಅನ್ನಂಗ ಇದು ಆತು. ಅವತ್ತಿನವರೆಗೆ ಸುಮ್ಮನೆ ಇದ್ದೆ ನಾನು. ಸುಮ್ಮನೆ ಇದ್ದ ಮೇಲೆ ನನಗ ಒಬ್ಬವನರ ನನ್ನ ಕೂಡ BJP ಅವರ ಅಲ್ಲಿ ಯಾವನರಲ್ಲಿ ನನ್ನ ವೈಯಕ್ತಿಕ ಒಬ್ಬವನರ ಭೇಟಿಯಾಗ್ಯಾನ ನಾ ಡಿಮ್ಯಾಂಡ್ ಇಟ್ಟೀನಿ ಅನ್ನೋದಿತ್ತಂದ್ರ ಇವತ್ತ ಹೇಳಿಸ್ಬಿಡ್ರಿ. ನೀವು ಹೇಳಿದ್ದು ಕೇಳ್ತೀನಿ. ನಾನು ಯಾರಿಗೂ ಕಾಂಟ್ಯಾಕ್ಟ್ ಮಾಡಿಲ್ಲ, ಏನಿಲ್ಲ. ನಾನು ಇವ್ರು 4 ಕ್ಯಾಂಡಿಡೇಟ್ ಅಂದ್ಕೊಳ್ಳಿ, ನಾನೇನು ಮಾಡಿದೆ, ಒಂದಿಬ್ರು ಮೂವರನ್ನ BJP ಅವ್ರನ್ನ ನನಗೆ ಓಟ್ ಹಾಕ್ರಿ ಅಂತಂದೇಳಿ ಒಂದು ನಿರ್ಧಾರ ಮಾಡ್ಕೊಂಡೆ ಅವ್ರು ಕೂಡ. ಆಮೇಲೆ ನವಲಿ ರಾಮಟ್ ಸರ್ ತಲೆ ಕೊಪ್ಪಳಕ್ಕೆ ಹೋದೆ. ಅವ್ರದ್ದು ಒಂದು ವೋಟಿಂಗ್ ಇತ್ತು ಇದ್ರೊಳಗೆ. ವೋಟಿಂಗ್ ಇದ್ದಾಗ ಅವ್ರಿಗೆ ಕೇಳಿದ್ ನಾವು ಹೋಗಿ ಅಲ್ಲಿ ಹೋಗಿ ಕುಂತೀವಿ. ಈಗೇನು ಇನ್ನೊಬ್ರು ಕ್ಯಾಂಡಿಡೇಟ್ ಇದ್ರಲ್ಲ, ಅವ್ರು ಫೋನ್ ಹಚ್ಚಿದ್ರು ಅವ್ರಿಗೆ ಆ ಟೈಮ್ನಾಗ. ನಮ್ಮ ಮುಂದೆ ಇದು ನಡೆದ ಘಟನೆ ಇದು. ಸರ ನಾನು ಓಟ್ ಇದನ್ನ ಮಾಡ್ರಿ ಅಂತಂದೇಳಿ ಅಂತಂದ್ರು. ಹೌದು, ನಿಮಗೆ ಮಾಡಿದ್ರೆ ನಮ್ಮದ್ರೊಳಗೆ ಬರ್ತೀಯ ನೀನು ಅಂತ ಕೇಳಿದ್ರು ಅವತ್ತಿನ ಭೇಟಿಗೆ. ನಾನ ಸಾಕ್ಷಿ ಒಂದು 3-4 ಮಂದಿ ಇದೀವಿ ಅವತ್ತ. ಇವ್ರು ಫೋನ್ ಹಚ್ಚಿ ಏನಂದ್ರು, ಸರ ಇತ್ತೊಂದು ಸಂಬಂಧ ಮಿಕ್ಕಿ ಬಿಟ್ಟೈತಿ, BJP ಅವ್ರದ್ದು ಮಿಕ್ಕಿ ಬಿಟ್ಟೈತಿ, ನೀವು ಒಬ್ರು ಬಂದಿದ್ದು ಚಲೋ ಆತು, ನಿಮ್ಮ ಕಡೆ ಪಕ್ಕಾ ಬರ್ತೀವಿ, ನಾವು ಇಬ್ರು ನೀಚರ ಅದಾರ, ನನಗೆ ಇದೊಂದು ಸಹಾಯ ಮಾಡ್ರಿ ಅಂತಂದೇಳಿ ಅವತ್ತು ನೀವ ಅಂದಿರಿ. ಅದು ಆಯ್ತು. ನವಲಿ ರಾಮಟ್ರು ಹೇಳಿದ್ದು ಏನಪ್ಪ ಅಂತಂದ್ರ, ಬಡವರಿಗೆ ಯಾವ್ದಾರ ಒಂದು ಇದನ್ನು ಮಾಡ್ರಿ ಅಂತಂದು ಹೇಳ್ಯಾರ. ಯಾವುದೇ ರೀತಿಯಿಂದ ಕಮಿಟ್ಮೆಂಟ್ ಅಂಕರ್ ಆಗಿಲ್ಲ. ನೀವೇನ್ರ ಗೆದ್ರ ಬಡವರಿಗೆ ಒಂದು ಸೀಟ್ ಕೊಡ್ರಿ, ಬಡವ್ರು ಬಂದ್ರಿ ಪುಗ್ಸೆಟ್ಟೆ, ಯಾವುದೇನು ರೊಕ್ಕ ರೂಪಾಯಿ ತಗೊಂಡಲ್ಲ. ಇಷ್ಟೆಲ್ಲ ಮೀರಿ ನಾನು ಅವ್ರದೇ ಗಾಡಿ ಒಳಗೆ ಬಾಗಲಕೋಟೆಗೆ ಹೋದ ಮೇಲೆ ನಾಲ್ಲಿ ಸಾಲ ಹಿಡಿದು ನಿಂತೀವಿ. ಒಬ್ಬ ನಾಯಕ ನನ್ನ ಸೈಡ್ ಕರೆದು ಏನ್ ಹೇಳಿದ್ನಂದ್ರೆ, ಅವ್ರು ಏನ್ರ ಇದ್ರೊಳಗೆ ಭಾಗವಹಿಸಿದ್ರೆ ಅದನ್ನ ಮುಂದೆ ಹೇಳ್ತೀನಿ ನಾನು. ಇದು ಕ್ವಶನ್ ಮಾರ್ಕ್. ಇದು ಅವತ್ತು ನಾನು ಸೈಡ್ ಕರೆದ ಅದನ್ನ ಇವರು ನೋಡ್ಯಾರ, ಶಾಂತಗಿರಿ ನೋಡ್ಯಾರ, ಇನ್ನೊಬ್ರು ನೋಡ್ಯಾರ, ನನ್ನ ಸೈಡ್ ಕರ್ಕೊಂಡು ಹೋಗಿದ್ದು. ಅದಕ್ಕ ಯಾವುದೇ ಇರಲಿ, ನೀವು ಸಾಕಷ್ಟು ಮಾಡ್ತೀರಿ. ಈಗ ಏನ್ ಮಾಡ್ತೀರಿ, ಒಬ್ಬ ನಾಯಕ ಹೇಳ್ತಾನಂದ್ರೆ ಅಲ್ಲಾಗಿದ್ದು ಮಾಡ್ತೀರಿ, ಹೌದಾಗಿದ್ದು ಮಾಡ್ತೀರಿ, ಎಲ್ಲದೂ ಮಾಡ್ತೀರಿ. ಹಂಗಂದ ಮ್ಯಾಗ ನಾವ ಮಾಡಿದ್ವಿ, ನಾವು ನೀಚ ಅದು ಅಂತಂದ್ರೆ ನಾವು ಆ ಮಾತು ಅನಿಸ್ಕೊಳಕ್ತಾ ಇರಲ್ಲ. ಯಾರ್ದು 10 ರೂಪಾಯಿ ತಿಂದಿಲ್ಲ, ಏನು ಮಾಡಲ್ಲ. 25, 23, 24 ವರ್ಷ ಕಾಂಗ್ರೆಸ್ನಾಗ ಇದ್ರು ಯಾರ್ದೋ 10 ರೂಪಾಯಿ ತಿಂದಿಲ್ಲ ನಾವು ಸ್ವಂತ. 2013ರಾಗ ಇವತ್ತ ಇವ್ರಿಲ್ಲ ಕಾಕರ್, ಶಿವಾನಂದ ಕಾಕರ್, ಅವ್ರು ಬಂದ ಹೊತ್ನ್ಯಾಗ 1,80,000 ರೂಪಾಯಿ ನಮ್ಮ ಮನಿ ತಂದು ಕೊಟ್ಟು ಕೃಷ್ಣಾಪುರ ಆದಾಪುರ ಇದಕ್ಕೆ ಹಂಚಿಸಿವಿ ನಾವು. ಅಷ್ಟು ನಿಯತ್ತಾಗಿ ಮಾಡಿದಾರ ನಾವು. ಆಮೇಲೆ ಪಕ್ಷದ್ರೋಹಿ ಅಂತದಂತಾರ. 2018ರಾಗ ನಾನ ಹೇಳಿದ್ನಲ್ಲಪ್ಪ, ಒಂದ್ ಸ್ವಲ್ಪ ಡಿಸ್ಪ್ಯೂಟ್ ಆಗ್ಯಾರ, ಸಾಹೇಬನ್ ಕೂಡ ಸರಿ ಇಲ್ಲ, ಇಂಥರ್ ಸರಿ ಇಲ್ಲ, ಅಂತರ್ ಸರಿ ಇಲ್ಲ ಅಂತ ಅಂದಾಗ ನಾನಾ ಸ್ವತಃ ಹೇಳಿದೆ ಅದನ್ನ. ನೀವೇನಂದ್ರಿ ಅವಾಗ, ಅವ್ನ್ ಸೊಕ್ಕ ಬಳಗೈತಿ, ಇದೇನು ಸೈಲೆಂಟ್ ಇದ್ದು ಬಿಡಮು, ಸುಮ್ಮನೆ ಇರ್ರಿ ಅಂತ ಹೇಳಿದ್ರಿ. ಇದು ಎಲ್ಲ ಸುಳ್ಳ? ಯಾರ ಹಂಗಾರ ಪಕ್ಷದ ಇದನ್ನು ಮಾಡಿದಾರೆ? ನಾವು ಆ ನಾಯಕನ್ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳಿವಿ. ನಾವು ನಿಮಗೆ ನಿಯತ್ತಾಗಿದ್ದೀವ್ರಿ, ನಮಗೆ ಹಲ್ಲು ಗಳಿಬೇಡ್ರಿ, ನೀವೆಂದ ಹಲ್ಲು ಗಳಿತೀರಿ, ನಾವು ಅಂದಲ್ಲಿ ಇರಂಗಿಲ್ಲ ಅಂತಂದು ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿವಿ. ನಮ್ಗಾದ್ರ ಆತ ಗುರುನ, ರಾಜಕೀಯ ಗುರುನ ಇಲ್ಲ ಅನ್ನಂಗಿಲ್ಲ. ಆದ್ರೆ ನಮಗೆ ಯಾವಾಗ ದ್ವೇಷ ಮಾಡಾಕತ್ತಿದ ಅವಾಗ ಹೊರಗೆ ಬಂದಿವಿ. ನವಲಿ ರಾಮಟ್ರು ಅವಾಗ ಇದೇನು ಕಮಿಟ್ಮೆಂಟ್ ಇತ್ತಲ್ಲ, ಪಾಪ ಒಂದು ಮಾತು ಕೇಳಿದಾಗ ಅವತ್ತ ನನಗೆ ಅದರ ಅರ್ಧ ರೊಕ್ಕ ಕೊಟ್ಟಿದ್ರು. ಇಲ್ಲ ನೀನರ ಆಗೋ ಕಡೆ ನಾನು ಆಕಾಂಕ್ಷಿದ್ದೆ, ನಾನು ಅಂಕರ ಆಗಂಗಿಲ್ಲ, ನೀನರ ಹಾಕಿಲ್ಲ, ನಿನ್ನ ಬಗ್ಗೆ ನಮ್ಗೆ ಒಳ್ಳೆ ಅಭಿಪ್ರಾಯ ಐತಿ, ನೀನರ ಆಗಂತಂದೇಳಿ ಅವ್ರು ಇದನ್ನು ಮಾಡಿದರು. ಅದು ಆಗಿಂದ ಮೂವತ್ತಲ್ಲಿ ಒಂದೇನೋ ಕಮಿಟ್ಮೆಂಟ್ ಆಗ್ತದು. ಆದ್ಮ್ಯಾಗ ನಾನು 10 ಕೊಟ್ಟೆ ಒಂದೇನೋ ಒಂದು ಕೆಲಸಕ್ಕೆ. ಆಮೇಲೆ ಯಾರು ಗಂಜಾಳ ಮಾಂತೇಶ್ವರ್, ನಾವು ಬೆಂಗಳೂರಿಗೆ ಹೋದಾಗ ಇಸ್ಕೋ ಅಂತ ಹೇಳಿದ್ರಿ ನೀವು ಆ ದುಡ್ಡು. ಗಂಜಾಳ ಮಾಂತೇಶ್ವರ್ ನಾನು ಫೋನ್ ಹಚ್ಚಿದ್ರೆ ನಾವು ಒಂದ ಮಾತಂದೆ, ನಿಮ್ಮ ಜವಾಬ್ದಾರಿ ಇತ್ತಂದ್ರೆ ನಾನು ಕೊಡ್ತೀನಿ, ಇಲ್ಲ ಅಂದ್ರೆ ನಾನು ನಿಮ್ಮ ಜವಾಬ್ದಾರಿ ತಂದು ಕೊಡ್ತೀನಿ, ಇರ್ಲಿಕ್ಕಂದ್ರೆ ಇಲ್ಲ ಅಂತ ಹೇಳಿದೆ. ಅವರು ಇದನ್ನ ಗ್ಯಾರಂಟಿ ಮಾಡ್ಕೊಂಡು ಮುಗ್ತೀನಪ್ಪ ಅಂತ ಹೇಳಿದ್ರು. ಆಮೇಲೆ ಅದನ್ನ ಅವಾಗ ತಗೊಂಡು ಹೋಗ್ಲಿಲ್ಲ. ಆಮೇಲೆ ಏನ್ ಮಾಡಿದ್ರು, ಅವ್ರ ಅಣ್ಣ, ಅವ್ರ ಬ್ರದರ್, ಗಂಜಾಳ ಮಾಂತೇಶ್ವರ್ ಬ್ರದರ್, ಪಾಪ ಮಾಂತೇಶ್ ಬ್ಯಾಂಕ್ ಮ್ಯಾನೇಜರ್ 10 ಲಕ್ಷ ರೂಪಾಯಿ ತಾವು ನಡ್ವರ್ಕಾಯಿ ತಗೊಂಡ್ರು. ಒಂದು 6 ತಿಂಗಳು ಹೋಯ್ತು, ವರ್ಷ ಹೋಯ್ತು. ನಾನು ಪಾಪ ಅವ್ರನ್ನ ಕೇಳಿದೆ. ಪಾಪ ಅವರು ತಮ್ಮ ರಿಟರ್ನ್ ಬಂದ ಅಮೌಂಟ್ 1 ವರ್ಷ ಆದ ಮ್ಯಾಗ ಕೊಟ್ಟರು ನನಗ. ಅವ್ರು ಕೊಟ್ಟರೋ ಬಿಟ್ಟಾರೋ ಗೊತ್ತಿಲ್ಲ, ನಾ ಬಿಡ್ಲಿಲ್ಲ ಅದನ್ನ. ಅವ್ರ ಕಲೆ ಬಿದ್ದು ಕೊಟ್ಟಾರ ಪಾಪ ಅವ್ರ ಬಗ್ಗೆ ಚಿರಋಣಿ ನಾನು. ಯಾಕಂದ್ರೆ ನಾನು ಸಾಲ ಸೋಲ ಮಾಡಿನ ಆ ರೊಕ್ಕ ತಮ್ಮಂದಿಟ್ಟಿದ್ದೆ. ಆಮೇಲೆ
ನರಗುಂದ್ ಸಿದ್ದಣ್ಣರು ಇದ್ರಾಗ ಆಕಾಂಕ್ಷಿಗಳಿದ್ರು. ನರಗುಂದ್ ಸಿದ್ದಣ್ಣರಿಗೆ ಸ್ಟಾರ್ಟಿಂಗ್ ಅವ್ರದ್ದು ವೋಟಿಂಗ್ ಪವರ್ ಬರ್ಲಾರ್ದಂಗ ಮಾಡಿಬಿಟ್ರು ಅದನ್ನೇ ನಮ್ಮ ಕಣ್ಣಿಲ್ಲೇ ನೋಡಿಲ್ಲ ಅದನ್ನ. ಅವತ್ತಿನ ಮಟ್ಟಿಗೆ ಹಿರಿಯ ಮನಸ್ಸು ಅಂತಂದ್ರೆ ನರಗುಂದ್ ಸಿದ್ದಣ್ಣರ ಆಕಾಂಕ್ಷಿಗಳಿದ್ರು, ಅವ್ರನ್ನ ಯಾವುದೇ ತೆರೆಯಿಂದ ವೋಟಿಂಗ್ ಬರ್ಲಾರ್ದಂಗ ಮಾಡಿಬಿಟ್ರು. ಆಮೇಲೆ ಮುನ್ಸಿಪಾಲಿಟಿ ಇಲೆಕ್ಷನ್ ದೇವಾನಂದ ಕಾಶ್ಯಪ್ನವ್ರದ್ದು ಅಧ್ಯಕ್ಷ ಆಗ ಮುಂದ್ಗಡೆ ನಾವು ಒಂದು ಸೀಟ್ ತಂಬರ್ತೀನಿ ಅಂತ ಹೇಳಿದೆ. ಅವಾಗ ಏನಂದ್ರಿ ನೀವು, ತರಕ್ ಹೋಗ್ಬಿಡ, ನೀ ಸುಮ್ಮನೆ ಇದ್ದು ಬಿಡ ಅಂತಂದ್ರಿ. ಮತ್ತೆ ಇವೆಲ್ಲ ಪಕ್ಷ ವಿರೋಧಿ ಅಲ್ಲ ಇವು. ಮತ್ತೇನ್ ಹೇಳ್ತೀರಿ, ಈ ನೀವು ಬಂದಿರೋದ 2008ರಾಗ, ಅದು ತಳವಾರ ಶಂಕರ್ ಅವ್ರು ಕರ್ಕೊಂಡ್ ಬಂದಾರ. ಯಾರು ಎಲ್ಲಿ ತುಳಿದ್ರಿ, ಏನು ಮಾಡಿದ್ರಿ ಎಲ್ಲ ಕೊಡ್ತದವು.